ಹಾಸನದ ಸಂತ್ರಸ್ತೆಯನ್ನ ಬೆಂಗಳೂರಿಗೆ ಕರೆತಂದು ರೇವಣ್ಣ ಅವರ ಮನೆಯಲ್ಲಿ ಸ್ಥಳ ಮಹಜರ್ ಮಾಡಲಾಗ್ತಾ ಇದೆ. ರೇವಣ್ಣ ಬಸವನಗುಡಿ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದಿದ್ದಾರೆ. ಎಸ್ಐಟಿಗೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ದೂರನ್ನು ಕೊಟ್ಟಿದ್ರು. ಈ ಸಂತ್ರಸ್ತೆ ನೇರವಾಗಿ ಬೆಂಗಳೂರಿಗೆ ಬಂದು ಎಸ್ಐಟಿಗೆ ಕಂಪ್ಲೇಂಟ್ ಮಾಡಿದ್ರು. ಸಂತ್ರಸ್ತೆ ದೂರಿನ ಹಿನ್ನೆಲೆಯಲ್ಲಿ ಬಸವನಗುಡಿ ನಿವಾಸದಲ್ಲಿ ಮಹಜರ್ ಮಾಡಲಾಗ್ತಾ ಇದೆ. ರೇವಣ್ಣ ಅವರ ಬಸವನಗುಡಿ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತರಲಾಗ್ತಾ ಇದೆ. ನೋಡಿ, ಆರಂಭದಲ್ಲಿ ಒಂದು ದೂರು ದಾಖಲಾಗುತ್ತೆ. ಹಾಸನದ ಸಂತ್ರಸ್ತೆ ಬೆಂಗಳೂರಿಗೆ ಬಂದು ನೇರವಾಗಿ ಎಸ್ಐಟಿಗೆ ದೂರನ್ನು ದಾಖಲು ಮಾಡ್ತಾರೆ. ಆ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದು, ಈ ಎಲ್ಲ ವಿಚಾರಗಳನ್ನು ಕೂಡ ಆಕೆ ಎಳೆಗೆ ಬಿಚ್ಚಿಟ್ಟು ಕಂಪ್ಲೇಂಟ್ ನೇರವಾಗಿ ಎಸ್ಐಟಿ ಕೊಟ್ಟಿರ್ತಾರೆ. ಆ ಪ್ರಕರಣದ ಸಂತ್ರಸ್ತೆಯನ್ನು ಈಗ ಕರೆತಂದು ಮನೆಯಲ್ಲಿ ಸ್ಪಾಟ್ ಮಹಜರ್ ಮಾಡ್ತಾ ಇರತಕ್ಕಂಥದ್ದು. ಆಕೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಈ ಮನೆಯ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಇದು ಯಾವ ಕೇಸ್ನಲ್ಲಿ ನಡೀತಾ ಇರತಕ್ಕಂಥ ಸ್ಥಳ ಮಹಜರ್ ಇದು? ಅರವಿಂದ್, ಏನಂದರೆ ಈಗಾಗಲೇ ಅಪ್ಪ ಮಗನ ವಿರುದ್ಧ 3 ಪ್ರಕರಣಗಳು ದಾಖಲಾಗಿರುವಂಥದ್ದು. 3 ಪ್ರಕರಣಗಳಲ್ಲಿ ಇದು 2ನೇ ಪ್ರಕರಣದ ಸಂತ್ರಸ್ತೆ. 2ನೇ ಪ್ರಕರಣದ ಆರೋಪಿಯಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದರಾಗಿದ್ದರು. ಅವರು ಬೆಂಗಳೂರಿಗೆ ಕಾರ್ಯನಿಮಿತ್ತವಾಗಿ ಬಂದ ಸಂದರ್ಭದಲ್ಲಿ ಆಕೆ ಈಗ ಸಂತ್ರಸ್ತ ಮಹಿಳೆ ಏನಿದೆ, ಸಂತ್ರಸ್ತ ಮಹಿಳೆಯನ್ನು ತನ್ನ ಬಸವನಗುಡಿ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಿದ್ರು. ಅಲ್ಲೂ ಕೂಡ ಅಂದರೆ ಆಕೆಯೇ ಒಂದಷ್ಟು ಆರೋಪಗಳನ್ನು ಮಾಡಿದರು. ನನಗೆ 3 ವರ್ಷಗಳ ಕಾಲ ನಿರಂತರವಾಗಿ ಅತ್ಯಾಚಾರವನ್ನು ಮಾಡಿದ್ರು, ಜೊತೆಗೆ ಬೆದರಿಕೆಯನ್ನು ಹಾಕ್ತಾ ಇದ್ರು ಅಂತೇಳಿ ಆರೋಪವನ್ನು ಮಾಡಿದರು. ಅದಕ್ಕೆ ಪೂರಕವಾದ ಆ ಜಾಗಗಳೇನಿತ್ತು ಮತ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಿತ್ತು, ಆ ಸಾಕ್ಷ್ಯಗಳನ್ನು SIT ಅಧಿಕಾರಿಗಳು ಕ್ರೋಢೀಕರಿಸ್ತಾ ಇರುವಂಥದ್ದು. ಈಗ ಬಸವನಗುಡಿ ನಿವಾಸ ಏನಿದೆ, ಬಸವನಗುಡಿ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಸ್ಥಳ ಮಹಜರನ್ನು ಮಾಡಿ ಅಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಹಾಸನದಲ್ಲಿರುವಂಥ MP ಕ್ವಾರ್ಟರ್ಸ್ ಏನಿತ್ತು ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಉಳ್ಕೊಳ್ತಿದ್ದಂಥ ಜಾಗ ಏನಿತ್ತು, ಅದನ್ನು ಕಳೆದ 2 ದಿನಗಳ ಹಿಂದಷ್ಟೇ ಸ್ಪಾಟ್ ಮಹಜರನ್ನು ಮಾಡಿದರು. ಇವಾಗ ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲೂ ಕೂಡ ಸ್ಪಾಟ್ ಮಹಜರನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ. ಪ್ರಕ್ರಿಯೆಗಳು ಪ್ರಾರಂಭ ಆದ ಬಳಿಕ ಒಂದೂವರೆ ಗಂಟೆಗಳ ಕಾಲ ಆ ಸ್ಪಾಟ್ ಮಹಜರ್ ಆಗುವಂಥದ್ದು. ಅದಾದ ಬಳಿಕ ಆಕೆಯನ್ನು ಕರೆದುಕೊಂಡು ಬೇರೆ ಯಾವುದು ಜಾಗದಲ್ಲಿ ಈ ರೀತಿಯಲ್ಲಿ ಅತ್ಯಾಚಾರ ನಡೆದಿತ್ತು ಏನು ಅನ್ನೋದ್ರ ಬಗ್ಗೆ ಆಕೆ ಹೇಳಿಕೆಗಳನ್ನು ಕೊಡ್ತಾಳೆ. ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಈಗ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅರವಿಂದ್, ಮುರಳಿ, ಸಾಮಾನ್ಯವಾಗಿ ಸಂತ್ರಸ್ತೆ ಹೇಳಿಕೆ ಕೊಡುವಾಗ ಅಥವಾ ದೂರು ಕೊಡಬೇಕಾದ್ರೆ ತಮಗೆ ಯಾವ ಜಾಗದಲ್ಲಿ ಲೈಂಗಿಕ ದೌರ್ಜನ್ಯವಾಗಿತ್ತು, ಯಾವ ಪ್ರದೇಶದ ಯಾವ ಮನೆಯಲ್ಲಾಗಿತ್ತು ಅಂತಲೂ ಉಲ್ಲೇಖ ಮಾಡಿರ್ತಾರೆ. ಆ ಥರ ಉಲ್ಲೇಖ ಮಾಡಿದಾಗ ತಾನೇ ಆ ಮನೆಯ ಸ್ಪಾಟ್ ಮಹಜರ್ ಮಾಡ್ತಕ್ಕಂಥದ್ದು. ಖಂಡಿತ ಅರವಿಂದ್. ಯಾಕೆಂದರೆ ಆಕೆ ದೂರು ಕೊಡ್ತಾ ಇರೋಂಥದ್ದು 3 ವರ್ಷಗಳ ಕಾಲ ನನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೀತು ಅಂತ ಹೇಳಿ. 3 ವರ್ಷಗಳ ಕಾಲ ಕೇವಲ ಅದೊಂದೇ ಮನೆಯಲ್ಲಿ ಆಕೆಯ ಜೊತೆಯಲ್ಲಿ ಆತ ಲೈಂಗಿಕ ಸಂಪರ್ಕವನ್ನು ಬಳಸಿಲ್ಲ, ಜೊತೆಗೆ ಬೇರೆ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಕೃತ್ಯಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಆಕೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇರೋಂಥದ್ದು. ಅಂದರೆ ಈಗ ಅತ್ಯಾಚಾರಕ್ಕೆ ಸಂತ್ರಸ್ತೆ ಏನಿದ್ರು, ಅತ್ಯಾಚಾರದ ಸಂತ್ರಸ್ತೆ ಚುನಾಯಿತ ಸದಸ್ಯ ಆಗಿದ್ದ ಸಂದರ್ಭದಲ್ಲಿ ಆಕೆಯೂ ಕೂಡ ಬೆಂಗಳೂರಿಗೆ ಬರುವಂಥದ್ದು, ಜೊತೆಗೆ ಬೇರೆ ಪ್ರದೇಶಗಳಲ್ಲಿ ಇರುವಂಥ ಒಂದಷ್ಟು ಸಂದರ್ಭಗಳಲ್ಲಿ ಆಕೆಯ ಜೊತೆಯಲ್ಲಿ ಲೈಂಗಿಕ ಸಂಪರ್ಕವನ್ನು ಬೆಳೆಸಿದ್ರು, ಆಕೆಯ ಜೊತೆಯಲ್ಲಿ ಅತ್ಯಾಚಾರ ಆಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳಿರುವಂಥದ್ದು. ಆಕೆ ಕೊಟ್ಟಂಥ ಹೇಳಿಕೆಗಳೇನಿತ್ತು, ಆ ಹೇಳಿಕೆಗಳನ್ನು ಆಧರಿಸಿ ಈಗ ಬಸವನಗುಡಿ ಮನೆಯಲ್ಲಿ ಮಹಜರನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಅದ್ರ ಬಗ್ಗೆ ಒಂದಷ್ಟು ಹೇಳಿಕೆಗಳು ಸ್ಪಷ್ಟನೆಗಳು ಸಿಕ್ಕಿದ್ರೆ, ಜೊತೆಗೆ ಅದು ಸಾಂದರ್ಭಿಕ ಸಾಕ್ಷಿಗಳಾಗಿ ಪರಿಗಣಿಸ್ತಾ ಹೋಗ್ತದೆ. ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಲಿಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮುರಳಿ. ಅಲ್ಲಿಗೆ ಈಗ ಸಂತ್ರಸ್ತೆ ಕೊಟ್ಟಿರುವ ದೂರಿನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತ ಹೇಳಿದ್ರೆ ಅಷ್ಟೇ ಆಗಲ್ಲ, ಎಲ್ಲೆಲ್ಲಾಗಿತ್ತು ಅಂತ ಅವರು ಪ್ರದೇಶಗಳನ್ನು ಮನೆಗಳನ್ನು ತಿಳಿಸಿರ್ತಾರೆ. ಆ ಮನೆಗಳಿಗೆ ಕೂಡ ಆಕೆಯನ್ನು ಕರೆತಂದು ಭೇಟಿ ಮಾಡಿ ಆಮೇಲೆ ಕಂಪ್ಲೀಟ್ ಇದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾರೆ. ಅಲ್ಲಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇರೋದನ್ನು. ಸ್ಪಾಟ್ ಮಹಜರ್ ಆಕೆ ಗುರುತಿಸ್ಬೇಕು ಪ್ರದೇಶಗಳನ್ನು, ಯಾಕೆಂದರೆ ಕೆಲವರೆಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಕೂಡ ಇಲ್ಲಿ ಚೆಕ್ ಆಗುತ್ತೆ. ಈಕೆ ಹೇಳಿದ್ದು ನಿಜಾನ ಸುಳ್ಳ, ಅವರು ರಫ್ ಆಗಿ ಒಂದು ಕೇಳಿರ್ತಾರೆ, ಹೆಂಗಿದೆ ಮನೆ, ರೂಮ್ ಎಲ್ಲಿದೆ, ಮಹಡಿ ಮೇಲೆ ಡ್ಯೂಪ್ಲೆಕ್ಸ್ ಇದೆಯಾ, ಮೇಲ್ಗಡೆ ರೂಮ್ ಇದೆಯಾ ಎಲ್ಲ ಕೇಳಿರ್ತಾರೆ. ಅದರ ಪ್ರಕಾರ ಆಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೂಡ ನಿಜ ಆಗಬೇಕು. ಹಾಗಾಗಿನೇ ಸ್ಥಳ ಮಹಜರನ್ನ ಮಾಡ್ತಕ್ಕಂಥದ್ದು. ಈಗ ಆಕೆ ಆ ಜಾಗವನ್ನೆಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೋತಾರೆ. ಕೇಸು ಆರೋಪಿಯ ಮೇಲೆ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಇವೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಾಗ್ತವೆ. ಹಾಗಾಗಿ ಇದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅದನ್ನು ಬೆಂಗಳೂರಿನ ಬಸವನಗುಡಿ ಮನೆ ನಿವಾಸದಲ್ಲಿ ಮಾಡಲಾಗ್ತಾ ಇದೆ. ಬಸವನಗುಡಿ ನಿವಾಸಕ್ಕೆ ಈಗ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದಿದ್ದಾರೆ.